ರಾಧಿಕಾ ಇವ್ರ ಮನೆ ಹಾಳಾಗಿರ್ಬೇಕು ಅನ್ನೋದೇ ಇವ್ರ ಉದ್ದೇಶ. ಹಾಳಾಗಿರ್ಬೇಕು ಅನ್ನೋದೇ ನನ್ನ ಉದ್ದೇಶ ಅಲ್ಲ. ನನ್ನ ಸ್ಟೇಟಸ್ ತಕ್ಕಂತೆ ನನ್ನ ಸೊಸೆ ಇರ್ಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೆ ಅವಳ ಬದಲಾಯಿಸ್ತಿದ್ದೀನಿ. ಅದನ್ನ ಕೇಳಕ್ ನೀನ್ ಯಾರೋ? ಅಯ್ಯೋ ಬಿಕ್ಕಿಯಮ್ಮ, ಇಷ್ಟು ಸಣ್ಣ ವಿಷಯಕ್ಕೆ ನೀವ್ ಯಾಕೆ ಕೋಪ ಮಾಡ್ಕೊಳ್ತಾ ಇದ್ದೀರಾ? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಮತ್ತೆ ನನ್ ಮಾತಿಗೆ ಬೆಲೆ ಕೊಡದೆ ಇರೋಳ್ನ ಹೇಗ್ ನನ್ ಮನೆ ಸೊಸೆ ಮಾಡ್ಕೊಳ್ಳಿ? ಮೇಡಮ್, ಇವಾಗ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ? ನನ್ ಮಗನ್ಗೆ ಬೇರೆ ಹುಡುಗಿನ ತಂದು ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ನೋಡಿ, ಕೊನೆಗಳಿಗೆ ಹೀಗೆ ಅನಾವಶ್ಯಕವಾಗಿ ಬಂದು ಏನೇನೋ ಮಾತಾಡಬೇಡಿ. ಆಮೇಲೆ ನಾನು ಮನುಷ್ಯನಾಗೇ ಇರಲ್ಲ. ಏ ಕಾಶಿ, ಸುಮ್ನೆ ಇರು ಅಂದೆ ತಾನೇ ನಾನ್ ನಿನ್ಗೆ. ಹೇಗಮ್ಮ ಸುಮ್ನೆ ಇರೋದು? ನನಗೆ ಜೋರ್ ಮಾಡೋಷ್ಟು ದಿಮಾಕ ನಿನ್ಗೆ? ಅಯ್ಯೋ, ತೆಗೀರಿ ಕೈನ. ಹಾಗಿದ್ರೆ ನೀವು ಮಾತಾಡಿದಾರ ಸರಿನಾ? ಮುಚ್ಚ ಸಾಕು. ಏನೋ ನಿಂದು? ಏನ್ರ ನಿಮ್ದು? ಏನು? ಬಿಕ್ಕಿಯಮ್ಮ, ದಯವಿಟ್ಟು ಜಗಳ ಮಾಡ್ಬೇಡಿ. ನೀವು ಕೋಪ ಮಾಡ್ಕೋಬೇಡಿ, ಏನು ಮಾತಾಡ್ಬೇಡಿ, ಸುಮ್ನೆ ಇದ್ಬಿಡಿ ನೀವು. ಬೇಡ ಬೇಡ ಅಂತಿದ್ರು, ಮನೇಲಿರೋದ್ನೆಲ್ಲ ಚೇಂಜ್ ಮಾಡ್ತಿದ್ದೀನಿ ಅಂತ ದುರಹಂಕಾರದಿಂದ ಮಾತಾಡ್ತಿದ್ರೆ ಕೋಪ ಬರಲ್ವಾ ಮತ್ತೆ? ಯಾರಿಗೋ ದುರಹಂಕಾರ ಅಂದಿದ್ದು ನಿನ್ನ? ಅಯ್ಯೋ ನಮ್ಮಮ್ಮನ್ನೇ ತಳ್ತೇನೆ. ಇದೇಳಮ್ಮ. ಕಾಶಿ, ಎಷ್ಟು ಧೈರ್ಯ ಇದ್ರೆ ನನ್ನ ಅಮ್ಮನ ಕೈ ಮಾಡ್ತೀರಾ? ಚಿರು, ನನ್ನ ಮಾತು ಕೇಳಿ ಚಿರು. ಚಿರು, ನನ್ನ ಮಾತು ಕೇಳು. ಇಲ್ಲೇನ್ ನಡೀತು ಅಂತ ನಿನಗೆ ಗೊತ್ತಿಲ್ಲ. ಎಲ್ಲ ನಿಮ್ಮ ಅಮ್ಮಂದೆ ತಪ್ಪು. ಸಾಕ್, ಬಾಯ್ ಮುಚ್ಚು. ನನ್ನ ಅಮ್ಮನೇನ್ ಸಾಮಾನ್ಯದರು ಅಂತ ಅನ್ಕೊಂಡ್ಯಾ? ಬೀದಿಲ್ ಹೋಗೋರೆಲ್ಲ ಕೈ ಮಾಡೋದಕ್ಕೆ. ಅವರು ನನ್ನ ಹೆತ್ತಮ್ಮ. ಚಿರು, ಇಲ್ಲೇನಾಗಿದೆ ಅಂತ ನಿನಗೆ ಗೊತ್ತಿಲ್ಲ. ಏನಾದ್ರೂ ಆಗಿರ್ಲಿ, ಐ ಡೋಂಟ್ ಕೇರ್. ಅವ್ರು ನನಗೆ ಹೇಳಿನೇ ಬಂದಿದ್ದು. ರಾಧಿಕನ್ ಮನೆನ ಸೂಪರ್ ಆಗಿ ಕಾಣೋಂಗ್ ಮಾಡ್ತೀನಿ ಅಂತ ಪ್ರೀತಿಯಿಂದ ಬಂದಿರೋರ್ಗೆ ಇವನು ಕೈ ಮಾಡಿದಾನೆ. ಅದು ನೋಡ್ಕೊಂಡು ನಾನು ಸುಮ್ಮನೆ ಇರ್ಬೇಕಾ? ನಿಮ್ಮಮ್ಮ ಏನೆಲ್ಲ ಮಾತಾಡಿದ್ರು ಅಂತ ನಿನಗೆ ಗೊತ್ತಾ? ಅವ್ರಿಗೇನಾದ್ರೂ ಮಾತಾಡಿರ್ಲಿ, ಅಷ್ಟಕ್ಕೆ ಅವ್ರ ಮೇಲೆ ಕೈ ಮಾಡಿ ಸರಿನಾ? ನಾನ್ ನಿನ್ನ ಅಮ್ಮಂಗೆ ಇದೇ ರೀತಿ ಕೈ ಮಾಡಿದ್ರೆ ನೀನ್ ಸುಮ್ಮನೆ ಇರ್ತಿದ್ಯಾ? ಚಿರು, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನೋಡ್ರ ರಾಧಿಕಾ, ಅವ್ರ ಮೇಲೆ ಕೈ ಮಾಡಿದಕ್ಕೆ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಕ್ ಹೇಳು. ಚಿರು, ಯಾರು ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ ಕಣೋ. ನಿನ್ ಪ್ರೀತಿಸಿರೋ ಹುಡುಗಿನ ನಿನ್ ಮದ್ವೆ ಆಗೋ. ನಾನು ಹೊರಟು ಹೋಗ್ತೀನಿ. ನನಗ್ ಬೆಲೆ ಕೊಡ್ತಿರೋ ಮನೆಯಲ್ಲಿ ನಾನು ಯಾಕಿರ್ಬೇಕು? ಚಿರು, ನಾನು ನಿನ್ ಮದ್ವೆಗೂ ಬರಲ್ಲ ಕಣೋ. ನೀನ್ ಚೆನ್ನಾಗಿರ್ಬೇಕು ಅಷ್ಟೇ. ನಾನು ಬರ್ತೀನಿ. ಅಮ್ಮ, ನಿಂತ್ಕೊಳ್ಳಮ್ಮ. ನನಗೆ ನಿನಗಿಂತ ಯಾರು ಮುಖ್ಯ ಅಲ್ಲ. ಬಿಕ್ತಿಯಮ್ಮ, ನಾನ್ ಮಾತಾಡೋದನ್ನ ಕೇಳಿ ಬಿಕ್ತಿಯಮ್ಮ. ಚಿರು, ನಾನು ಹೇಳೋದನ್ನ ಕೇಳು. ಕೈ ತೆಗಿ ಅಂತ ಹೇಳ್ದೆ ತಾನೆ? ನಿನಗೋಸ್ಕರ ನನ್ನ ಲೆವೆಲ್ನ ಪಕ್ಕಕ್ಕಿಟ್ಟು ಎಲ್ಲಾ ವಿಷಯದಲ್ಲೂ ನಿನಗಿಷ್ಟ ಆಗೋ ತರ ಇದ್ದಿದ್ದಕ್ಕೆ ನನ್ನ ಅಮ್ಮನ ಮೇಲೆ ಕೈ ಮಾಡಿ ಅದಕ್ಕೊಂದು ಕತೆ ಕಟ್ಟಿ ಹೇಳ್ತೀಯಾ? ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ನಿನ್ನ ಅಣ್ಣಂಗೆ ಹೇಳು ನಮ್ಮ ಅಮ್ಮನ ಕಾಲಿ ಬಿದ್ದು ಕ್ಷಮೆ ಕೇಳಕ್ಕೆ. ಚಿರು, ನಾನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ಆದ್ರೆ ನಿಮ್ಮಮ್ಮನೇ ಮೊದಲು ನಮ್ಮಮ್ಮನ್ ತಳ್ಳಿದ್ದು. ಏಯ್, ಬಾಯಿ ಮುಚ್ಚೋ ಕುಡುಕ್ ನನ್ ಮಗನೇ. ಯಾವುದಕ್ಕೂ ಸರಿ ಸಮ ಇಲ್ದೇ ಇರೋ ನಿನ್ ತಂಗಿನ ನಾನು ಮದುವೆ ಆಗ್ತಾ ಇದ್ದೀನಿ. ಅದನ್ನ ನೋಡಿ ನೀನ್ ಖುಷಿ ಪಡ್ಬೇಕಾಗಿತ್ತು. ನಿಮ್ ತಂಗಿನ ಮನೆ ಸೊಸೆಯಾಗಿ ಬರ್ತಿದ್ದಾಳೆ ಅಂದ್ರೆ ಅದಕ್ಕೆಲ್ಲ ನೀವು ಪುಣ್ಯ ಮಾಡಿರ್ಬೇಕು. ಇದನ್ನ ಅರ್ಥ ಮಾಡ್ಕೊಳ್ದೆ ನಮ್ಮ ಅಮ್ಮನ ಮೇಲೆ ಕೈ ಮಾಡಿದ್ಯಾ ನಿನ್ನ? ಚಿರು, ನಮ್ಮ ಅಣ್ಣನ ಮೇಲೆ ಕೈ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಓ ಹಾಗಾ? ನಿನಗ್ ನಿಮ್ಮ ಅಣ್ಣನೇ ಮುಖ್ಯ ಆದ್ರೆ ನನಗ್ ನಮ್ಮ ಅಮ್ಮನೇ ಮುಖ್ಯ. ಅಷ್ಟಿಲ್ದೆ ದೊಡ್ಡವ್ರು ಹೇಳಿದಾರ, ಜಾಗ ನೋಡಿ ನೀರ್ ತೆಗಿಬೇಕು, ಕುಲ ನೋಡಿ ಹೆಣ್ ತರ್ಬೇಕು ಅಂತ. ಅದ್ ನಿಜಾನೇ. ಏನು? ಏನ್ ಹೇಳ್ದೆ ನಿನಗ?